ನಮಸ್ಕಾರ ಎಲ್ರಿಗೂ. ನಾವು ಈಗ ಹೋಗ್ತಾ ಇದ್ದೀವಿ ಒಂದು ವೀಕೆಂಡ್ ರೈಡ್ಗೆ. ಎಲ್ಲಿಂತ ಕೇಳ್ತೀರಾ? ನಮ್ಮ ಮನೆಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಒಂದು ವಾಟರ್ ಫಾಲ್ಸ್ಗೆ. ಇದು ನಾನ್ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇದು ಮೂಡಬಿದ್ರೆಯಿಂದ ತುಂಬಾ ಹತ್ರ ಇರೋ ಒಂದು ವಾಟರ್ ಫಾಲ್ಸ್ ಅಂತೆ. ಇದು ಯಾವುದು ಏನು ಅಂತ ನಿಮ್ಗೆ ಗೊತ್ತಾದಲ್ಲಿ ಈಗಲೇ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಹೋಗಿ ಟೈಪ್ ಮಾಡಿ ಈ ವಾಟರ್ ಫಾಲ್ಸ್ ನ ಹೆಸರು. ಸೊ ಹೋಗ್ತಾ ಹೋಗ್ತಾ ನಾನು ಡೈರೆಕ್ಷನ್ ಹೇಳ್ತಾ ಹೋಗ್ತೀನಿ. ಸೊ ನಾನು ಇವಾಗ ಕರೆಂಟ್ಲಿ ಇದೀನಿ ತೊಕೊಟ್ಟಲ್ಲಿ. ತೊಕೊಟ್ಟಿಂದ ನಾವು ಈಗ ಹೋಗ್ತಾ ಇದ್ದೀವಿ ಸುರತ್ಕಲ್ ರೋಡ್ಗೆ. ಸೊ ಇಲ್ಲಿ ತನಕ ಅಂದ್ರೆ ನಾವೀಗ ಹಳೆ ಅಂಗಡಿ ತನಕ ಹೋಗ್ಬೇಕು. ಅಲ್ಲಿಂದ ನಾವು ರೈಟ್ ಎತ್ಕೊಂಡು ಪಕ್ಷಿ ಕೆರೆಗೆ ಹೋಗ್ಬೇಕು. ಅಲ್ಲಿಂದ ಅಲ್ಲಿ ರೀಚ್ ಆದ್ಮೇಲೆ ಹೇಳ್ತೀನಿ. ಸದ್ಯಕ್ಕೆ ನಾವಿದ್ದೀವಿ ಈಗ ನೇತ್ರಾವತಿ ಬ್ರಿಡ್ಜ್ ಮೇಲೆ. ಆಸ್ ಯೂಶುವಲ್ ದ ಮೋಸ್ಟ್ ಬ್ಯೂಟಿಫುಲ್ ನೇತ್ರಾವತಿ. ನೀರು ಕೂಡ ತುಂಬಾ ಚೆನ್ನಾಗಿ ಫುಲ್ ಆಗಿದೆ. ಒಂದ್ ಕಡೆ ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಕಾಣಿಸಲ್ಲ, ಬಟ್ ದೇರ್ ಇಸ್ ಅ ಸ್ಮಾಲ್ ಬೋಟ್ ದಟ್ ಇಸ್ ಫಿಶಿಂಗ್ ದೇರ್. ನಾವು ರೀಚ್ ಆಗ್ತಾ ಇದ್ದೀವಿ ಪಂಪ್ವೆಲ್, ದ ಗೇಟ್ ವೇ ಟು ಮ್ಯಾಂಗ್ಳೂರ್ ಸಿಟಿ. ಸೊ ಇದು ನಮ್ಮ ಫಸ್ಟ್ ಟಚ್ ಪಾಯಿಂಟ್ ಆಗಿರುತ್ತೆ. ತೊಕೊಟ್ಟಿನ ಹೋಗ್ಬೇಕಾದ್ರೆ ನಮ್ಮ ಫಸ್ಟ್ ಟಚ್ ಪಾಯಿಂಟ್ ಬಂದು ಪಂಪ್ವೆಲ್. ಅಲ್ಲಿಂದ ನೆಕ್ಸ್ಟ್ ಸಿಗುತ್ತೆ ನಂತೂರ್, KPT. ಹಾಗೆ ಒಂದೊಂದೇ ಟಚ್ ಪಾಯಿಂಟ್ ಆಗಿ ನಾವು ಹೋಗ್ತೀವಿ ಕೊನೆಗೆ ಹಳೆಂಗಡಿ ಕಡೆಗೆ. ಪಂಪಲ್ ದಾಟಿ ನಂತೂರ್ ಕಡೆಗೆ ಹೋಗ್ಬೇಕಾದ್ರೆ ಆನ್ ಟು ಅವರ್ ರೈಟ್ ಸ್ವಲ್ಪ ಮುಂದೆ ಹೋಗ್ಬೇಕು. ಎಲ್ಲಿಂದ ಕಾಣಿಸುತ್ತಾ ಅಂತ ಗ್ಯಾರಂಟಿ ಇಲ್ಲ, ಬಟ್ ಲೆಟ್ಸ್ ಟ್ರೈ ಅಲ್ವಾ. ಸೊ ಇಫ್ ಯು ಲುಕ್ ಟು ದ ರೈಟ್, ನಿಮ್ಗೆ ಅಲ್ಲೊಂದು ದೂರದಲ್ಲಿ ಒಂದು ಶಿಲುಬೆ ಕ್ರಾಸ್ ಕಾಣಿಸುತ್ತಲ್ಲಿ. ಸೊ ದಟ್ ಇಸ್ ಕಾಲ್ಡ್ ದ ಹೋಲಿ ಹಿಲ್. ದಟ್ ಇಸ್ ಆಲ್ಸೋ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಮ್ಯಾಂಗ್ಳೂರ್. ಸೊ ಅಲ್ಲೊಂದು ಚರ್ಚ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ಆಲ್ಸೋ ದರ್ ಇಸ್ ಒಂದು ಸ್ಪಾಟ್, ಒಂದು ವ್ಯೂ ಸ್ಪಾಟ್ ಅಂತ ಮಾಡಿದಾರೆ ಅಲ್ಲಿ. ಅಲ್ಲಿ ರೀಚ್ ಆಗೋದಕ್ಕೆ ಬೇರೆನೆ ಡೈರೆಕ್ಷನ್ ಇದೆ, ಬೇರೆನೆ ರೋಡ್ ಇದೆ. ಅಲ್ಲಿ ಹೋದ್ರೆ ಯು ವಿಲ್ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ವ್ಯೂ ಆಫ್ ಮ್ಯಾಂಗ್ಳೂರ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಾನು ಇಷ್ಟ ತನಕ ಅಲ್ಲಿಗೆ ಹೋಗಿಲ್ಲ. ಸೊ ಲೆಟ್ಸ್ ಸಿ, ಒನ್ ಆಫ್ ದ ವೀಕೆಂಡ್ ರೈಡ್ಸ್ ಅದನ್ನು ಕವರ್ ಮಾಡ್ಬೋಣ ಅಲ್ವಾ, ಏನ್ ಹೇಳ್ತೀರಾ? ಟು ಅವರ್ ಲೆಫ್ಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಗಾರ್ಡನ್ ತರ ಕಾಣಿಸ್ತಾ ಇದೆಯಲ್ಲ. ಸೊ ದಿಸ್ ಇಸ್ ಫೇಮಸ್ ಕದ್ರಿ ಗಾರ್ಡನ್. ತುಂಬಾ ಫೇಮಸ್, ತುಂಬಾ ಓಲ್ಡ್, ಲಾಟ್ ಆಫ್ ಹಿಸ್ಟ್ರಿ ಟು ಇಟ್. ಸೊ ಒಳಗಡೆಯಿಂದ ತುಂಬಾ ಚೆನ್ನಾಗಿದೆ. ಒಂದು ಟಾಯ್ ಟ್ರೈನ್ ಇದೆ. ಸೊ ದಲ್ ಟೇಕ್ ಯು ಅರೌಂಡ್ ದ ಗಾರ್ಡನ್ ಅಂಡ್ ವೆರಿ ನೈಸ್ಲಿ ಮೇಂಟೈನ್, ಬ್ಯೂಟಿಫುಲ್ಲಿ ಕೆಪ್ಟ್ ಗಾರ್ಡನ್ ದಿಸ್ ಇಸ್. ಸೊ ಮಂಗಳೂರು ಬರೋರೆ ಕದ್ರಿ ಗಾರ್ಡನ್ ನ ಮಿಸ್ಸೇ ಮಾಡಬೇಡಿ. ಕದ್ರಿ ಪಾರ್ಕ್ ಅಂತಾನೆ ಫೇಮಸ್ ಆಗಿದೆ ಅದು. ಸೊ ಹಾಗೆ ಮಾತಾಡ್ತಾ ವಿ ಆರ್ ಎಟ್ ಅವರ್ ನೆಕ್ಸ್ಟ್ ಚೆಕ್ ಪಾಯಿಂಟ್. ದಿಸ್ ಇಸ್ KPT. ನಾವು ಬೆಳಿಗ್ಗೆ ಹೊರಡ್ಬೇಕಾದ್ರೆ ಲೈಟ್ ಆಗಿ ಮಳೆ ಬರ್ತಾ ಇತ್ತು, ಬಟ್ ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಫುಲ್ ಬಿಸಿಲಾಯ್ತು. ಈಗ ನೋಡ್ತಾ ಇದ್ದಾಗೆ ತುಂಬಾನೇ ಮೋಡ ಕಾಣಿಸ್ತಾ ಇದೆ ದೂರದಲ್ಲಿ. ನೋಡೋಣ ಹೇಗಿರುತ್ತೆ ಆನ್ ದ ವೇ ಅಂತ. ಸುರತ್ಕಲ್ ಮಾರ್ಕೆಟ್ ಇಸ್ ಆಲ್ ಓಪನ್, ಬಟ್ ಜನ ತುಂಬಾ ಕಮ್ಮಿ ಇದ್ದಾರೆ. ಇಟ್ಸ್ ಸಂಡೇ. ಸೊ ಮಂಗಳೂರಲ್ಲಿ ಹಾಗೆ ಸಂಡೇ ಅಂತ ಹೇಳಿದ್ರೆ ಎವ್ರಿಬಡಿ ಇಸ್ ಅಟ್ ಹೋಮ್, ಜಸ್ಟ್ ರೆಸ್ಟಿಂಗ್. ಸಾಯಂಕಾಲ ಆಗ್ಬೇಕಾದ್ರೆ ಸ್ವಲ್ಪ ಹೊರಗಡೆ ಬಂದು ಬೀಚ್ಗೆ ಅಥವಾ ಶಾಪಿಂಗ್ ಮಾಡಕ್ಕಂತ ಹೋಗ್ತಾರೆ. ನಾವೀಗ ಹಳೆ ಅಂಗಡಿ ರೀಚ್ ಆಗಿದೀವಿ. ನಮ್ಗೆ ಇಲ್ಲಿಂದ ಈಗ ರೈಟ್ ತಗೊಳಕಿರುತ್ತೆ ಟು ಗೋ ಟು ಪಕ್ಷಿಕೆರೆ. ಈ ಪಕ್ಷಿಕೆರೆ ರೋಡ್ ಕೂಡ ಬಹಳ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್. ಯಾಕಂತಂದ್ರೆ ಇಲ್ಲಿಂದ ತುಂಬಾ ತೋಟಗಳೆಲ್ಲ ಸಿಗುತ್ತೆ ನೋಡ್ಬೇಕಾರೆ. ಸೊ ಇಲ್ಲಿ ನಾನು ತುಂಬಾ ಟೈಮ್ ಮೊದಲು ಒಂದ್ಸಲಿ ಬಂದಿದ್ದೆ, ಒಂದು 2-3 ಸಲ ಹೀಗೆ ರೈಡ್ ಅಂತ. ಅಂಡ್ ಒಳಗಡೆ ರೋಡ್ ಹೋಗ್ತಾ ತುಂಬಾ ಚೆನ್ನಾಗಿರೋ ಒಂದು ತೋಟಗಳು, ಒಂದು ಬ್ಯೂಟಿಫುಲ್ ಆಗಿರೋ ಲೊಕೇಶನ್ಗಳೆಲ್ಲ ಸಿಗುತ್ತೆ ನೋಡೋಕೆ. ಸೊ ವೀಕೆಂಡ್ ರೈಡ್ಸ್ ಡೆಫಿನೆಟ್ಲಿ ಇದನ್ನ ಒಂದು ಐಟ್ನರಿ ಆಗಿ ಮಾಡ್ಕೋಬಹುದು. 40 ಕಿಲೋಮೀಟರ್ ಕವರ್ ಮಾಡಿದೀವಿ, ಇನ್ನೊಂದು 20 ಕಿಲೋಮೀಟರ್ ಬಾಕಿ ಇದೆ. ಸೊ ಒಂದು ಶಾರ್ಟ್ ಬ್ರೇಕ್ ಟು ಸ್ಟ್ರೆಚ್ ಅವರ್ ಲೆಗ್ಸ್ ಅಂಡ್ ಸ್ವಲ್ಪ ನೀರು ಕುಡಿಯೋಕೆ ಆಯ್ತು. ಈಗ ಮತ್ತೆ ಹೊರಡ್ತೀವಿ. ಅಂಡ್ ಬಿಸಿಲು ಸಖತ್ತಾಗಿದೆ ಈಗ, ಅನ್ಎಕ್ಸ್ಪೆಕ್ಟೆಡ್, ಬಟ್ ಜೋರಾಗಿದೆ ಬಿಸಿಲು. ಕೈಯೆಲ್ಲ ಉರಿತಾ ಇದೆ. ಇರ್ಲಿ ನೋಡೋಣ. ಏಳಿಂಜೆ ಶ್ರೀ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನ, ಶ್ರೀ ಕ್ಷೇತ್ರ ಏಳಿಂಜೆ. ಚೆನ್ನಾಗಿದೆ ದ್ವಾರ, ನೋಡೋಣ. ಕೈ ಮುಗ್ದು ಹೊರಡೋಣ.
ಇಲ್ಲಿ ರೋಡ್ ವೈಡ್ನಿಂಗ್ ಕೆಲಸ ಆಗ್ತಾ ಇದೆ. ಸೊ ರೈಟ್ ಸೈಡ್ ಅಲ್ಲಿ ಇರೋ ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ, ರೀಸೆಂಟ್ ಆಗಿ ಮಾಡಿರ್ಬೇಕು. ಸೊ ಲೆಫ್ಟ್ ರೋಡ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಇವಾಗ. ಪೊರ್ಲು ಫ್ಯಾಮಿಲಿ ರೆಸ್ಟೋರೆಂಟ್ ಬರ್ತಾರ ಅಂತ ಪಾಸಿಂಗ್ ಆಚೆ ಕಾರ್ಕಳಕ್ಕೆಲ್ಲ ಹೋಗುವಾಗೆಲ್ಲ. ಚೆನ್ನಾಗಿತ್ತಲ್ಲ ಅದೊಂದು ರೆಸ್ಟೋರೆಂಟ್. ಕಾಂಚಿಬೈಲ್ ಹತ್ರ ಬರ್ತಾ ಇದ್ದ ಹಾಗೆ ವಾಹನಗಳ ಶಬ್ದ ಹೋಗಿ ಪಕ್ಷಿಗಳ ಕಲರವ ಕೇಳಲು ಶುರುವಾಯಿತು. ಕಟ್ಟಡಗಳಿಂದ ದೂರ ಆಗಿ ಮರಗಿಡಗಳ ಸನಿಹವಾಯಿತು. ಸಿಟಿಯ ಗಲಭೆ ದೂರ ಆಗಿ ಪರಿಸರದ ನಿಶ್ಶಬ್ದತೆ ನಮ್ಮನ್ನು ಆವರಿಸಿತು.
ಕಲ್ಲಿಂದು ನೆರಳಲ್ಲಿ ಕೂತಿವಲ್ಲ. ಸಕ್ಕರೆ ಕ್ಯಾಟಲ್ ಅದರೊಳಗೆ ಕಲ್ಲಿಗೆ ಕೂತ್ಕೊಂಡು ಇದು ಇದೆಲ್ಲ ಕಾಲನ್ನು ಇದು ಮಾಡ್ತದೆ ಅದಾ ಇದು ಮಾಡ್ತದೆ ಅದು. ಕಾಂಚಿ ಬೈಲ್ನ ಸುಂದರ ಜಲಧಾರೆಯನ್ನು ಕಣ್ತುಂಬ ಆನಂದಿಸಿ ನಾವು ಹೊರಟೆವು ಮ್ಯಾಂಗ್ಳೂರಿನ ಕಡೆಗೆ. ಇದೊಂದು ಸಣ್ಣ ರೈಡ್ ಆಗಿದ್ದರೂ ಮನಸ್ಸಿಗೆ ಬಹಳ ಆನಂದವನ್ನು ನೀಡಿತು. ಇದು ಮಂಗಳೂರಿನ ಹತ್ತಿರ ಇದ್ರೂ ನನಗನ್ಸುತ್ತೆ ಈ ಜಾಗದ ಬಗ್ಗೆ ತುಂಬ ಜನರಿಗೆ ಇನ್ನೂ ಗೊತ್ತಿಲ್ಲ. ಇದೊಂದು ವೀಕೆಂಡ್ ರೈಡ್ಗೆ ಹೇಳಿ ಮಾಡಿಸಿದ ಜಾಗ. ಸೋಲೋ ಇರಲಿ, ಫ್ಯಾಮಿಲಿ ಇರಲಿ, ಎಲ್ರಿಗೂ ಇಲ್ಲಿ ಎಂಜಾಯ್ ಮಾಡ್ಬೋದು. ಇಂಥ ಜಾಗಗಳು ಸಿಗೋದು ಬಹಳ ಅಪರೂಪ. ನೋಡಲ್ಲೇ ಇದೆಯಲ್ಲ ಎದುರುಗಡೆ ಕ್ಲೋಸ್ ಆಗಿದೆ ಅಂತ. ಆನ್ ದ ವೇ ನಾವು ಊಟಕ್ಕೆ ನಿಲ್ಲಿಸಿದ ಜಾಗ ಪೊರ್ಲು ಫ್ಯಾಮಿಲಿ ರೆಸ್ಟೋರೆಂಟ್. ಈ ಜಾಗದ ಸೊಬಗೇ ಬೇರೆ. ತುಂಬ ವಿಶಾಲವಾದ ಜಾಗದಲ್ಲಿ ಗದ್ದೆಯ ಬದಿಯಲ್ಲಿ ತೆಂಗಿನ ಮರಗಳ ಒಡಿಲಲ್ಲಿ ಇರೋ ಈ ರೆಸ್ಟೋರೆಂಟ್ನ ಆ್ಯಂಬಿಯನ್ಸ್ ಒಂದು ಬೇರೆಯೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮಂಗಳೂರಿನ ಫೇಮಸ್ ತೆಂಗಿನ ಮರದ ಕಲಿ, ಕೋರಿ ಸುಕ್ಕ, ಪೋರ್ಕ್ ಚಿಲ್ಲಿ, ಫಿಶ್ ಫ್ರೈ, ಕೋರಿ ರೊಟ್ಟಿ ಮುಂತಾದ ಬಾಯಿ ಚಪ್ಪಲಿಸುವಂಥ ಐಟಮ್ಸ್ ಇಲ್ಲಿ ಸರ್ವ್ ಮಾಡ್ತಾರೆ. ಸಾಧ್ಯ ಆದರೆ ಈ ರೆಸ್ಟೋರೆಂಟ್ಗೆ ಒಂದು ಸಲ ನೀವು ವಿಸಿಟ್ ಮಾಡಲೇಬೇಕು. ಇಲ್ಲಿನ ಸರ್ವಿಸ್ ಹಾಗೂ ಹಾಸ್ಪಿಟಾಲಿಟಿ ನಿಮ್ಮನ್ನು ಫಿದಾ ಮಾಡಿಬಿಡುತ್ತೆ. ಊಟ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಇಲ್ಲಿನ ಸುತ್ತಮುತ್ತಲಿನ ಪ್ರಾಪ್ಸನ್ನೆಲ್ಲ ನೋಡಿ ಕೊನೆಗೂ ನಾವು ಪ್ಯಾಕಪ್ ಮಾಡಿದ್ವಿ. ನೀವು ನಿಮ್ಮ ನೆಕ್ಸ್ಟ್ ರೈಡನ್ನು ಪ್ಲ್ಯಾನ್ ಮಾಡಿ ಒಮ್ಮೆ ಬಂದು ನೋಡಿ ಕಾಂಚಿ ಬೈಲ್ ಫಾಲ್ಸ್. ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹೀಗೆ ಮತ್ತಷ್ಟು ಸುಂದರವಾದ ಲೊಕೇಶನ್ಸ್ ಹಾಗೂ ರೈಡ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆ ಇಂಥ ಸುಂದರ ಜಾಗಗಳನ್ನು ತಿಳಿಸ್ಕೊಡೋಕ್ಕೆ ಕಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಿಮ್ಮ ಟ್ರಾವೆಲ್ ಪಾರ್ಟ್ನರ್ ದೀಕ್ಷಿತ್ ಸೋಮೇಶ್ವರ್. ಬಾಯ್.